ಬ್ರೇಕ್ನ ನಂತರ ನಿಮ್ಮೂರ ತಾಜಾ ಸುದ್ದಿಗೆ ಸ್ವಾಗತ. ಚುನಾವಣೆ ದಿನಾಂಕ ಪ್ರಕಟವನ್ನ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಸ್ವಾಗತಿಸಿದ್ದಾರೆ. ಚುನಾವಣೆಗೆ ತಯಾರಿ ಆರಂಭಿಸುವುದಾಗಿ ಹೇಳಿದ್ದಾರೆ. ಈ ತಿಂಗಳ ಅಂತ್ಯದೊಳಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸುವುದಾಗಿಯೂ ಹೇಳಿದ್ದಾರೆ. ಚುನಾವಣೆ ಈಗ ತಾನೇ ದಿನಾಂಕ ಘೋಷಣೆಯಾಗಿದೆ. ನೋಟಿಫಿಕೇಶನ್ನು ಆಮೇಲೆ ಇಶ್ಯೂ ಆಗ್ತದೆ. ಮತ್ತು ಕೋಡ್ ಆಫ್ ಕಾಂಡಕ್ಟ್ ಇವತ್ತಿನಿಂದಲೇ ಜಾರಿಗೆ ಬರ್ತದೆ. ನಾವು ಮೇ ತಿಂಗಳಲ್ಲಿ ಚುನಾವಣೆ ಆಗ್ತದೆ ಅಂತ ನಿರೀಕ್ಷೆ ಮಾಡಿದ್ದು. ಚುನಾವಣೆ ಯಾವತ್ತಾರು ಆಗ್ಬೋದು, ಮೇ ತಿಂಗಳಲ್ಲಿ ಯಾವ ತಾರೀಖಾರು ಆಗ್ಬೋದು ಅಂತ ನಿರೀಕ್ಷೆ ಇತ್ತು. ಈ ಮೇ ತಿಂಗಳು ಆಗ್ತಾಯಿದೆ. ಚುನಾವಣೆ ಎದುರಿಸಲಿಕ್ಕೆ ಪಕ್ಷ ತಯಾರಾಗಿದೆ. ಎಲ್ಲ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಅಭ್ಯರ್ಥಿಗಳ ಆಯ್ಕೆ ಬಹುಶಃ ಈ ತಿಂಗಳು ಕೊನೆ ಅಷ್ಟೊತ್ತಿಗೆ ಆಗೋ ಸಾಧ್ಯತೆ ಇದೆ. ಇಲ್ಲ, ಸಿಂಗಲ್ ಫೇಸೇ ನಿರೀಕ್ಷೆ ಮಾಡಿದ್ದೆ. ಯಾಕಂತಂದರೆ ಕರ್ನಾಟಕ ಬಿಟ್ಟರೆ ಇನ್ಯಾವ ರಾಜ್ಯಗಳಲ್ಲೂ ಚುನಾವಣೆ ಇಲ್ಲ. ಇದು ಒಂದೇ ಚುನಾವಣೆ ನಡೀತಾ ಇರೋದು. ಅದರಿಂದ ಸಾಮಾನ್ಯವಾಗಿ ಒಂದೇ ರಾಜ್ಯದ ಚುನಾವಣೆ ನಡೆಯುವಾಗ 2-3 ಫೇಸ್ನಲ್ಲಿ ಚುನಾವಣೆ ಮಾಡಲ್ಲ, ಒಂದೇ ಫೇಸ್ನಲ್ಲಿ ಮಾಡ್ತಾರೆ. ಬಾಗಲಕೋಟೆಯಲ್ಲೊಬ್ಬ ಎಲ್ಐಸಿ ಹಣದ ಆಸೆಗಾಗಿ 2 ಪತ್ನಿಯರನ್ನ ಕೊಂದಿದ್ದಾನೆ. ಹೇಗೋ ಆತ ಕಾನೂನಿನ ಕಂಟಕದಿಂದ ತಪ್ಪಿಸಿಕೊಂಡಿದ್ದಾನೆ. ಆದರೆ ಜನ ಬಿಡ್ತಾರಾ? ಆರೋಪಿಯ ವಿರುದ್ಧ ದೊಡ್ಡ ಪ್ರತಿಭಟನೆಯನ್ನೇ ಮಾಡಿದ್ದಾರೆ. ಜೊತೆಗೆ ಆರೋಪಿ ಮನೆಗೆ ಬೆಂಕಿ ಇಟ್ಟಿದ್ದಾರೆ. ಊರಿಗೆ ಊರೇ ದಂಗೆದ್ದರೆ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಇವತ್ತು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಕಲ್ಲೊಳ್ಳಿ ಗ್ರಾಮದ ಜನ ಒಮ್ಮಿಂದೊಮ್ಮೆಲೆ ರೊಚ್ಚಿಗೆದ್ದಿದ್ದರು. ಕಲ್ಲು ತೂರಾಟ ನಡೆಸಿದರು. ಮನೆಯೊಂದಕ್ಕೆ ಬೆಂಕಿ ಇಟ್ಟರು. ಇದಕ್ಕೆಲ್ಲ ಕಾರಣ 2 ಮಹಿಳೆಯರ ಸಾವು ಪ್ರಕರಣ. ಶಂಕರ್ ಮಾಗಿ ಎಂಬಾತ ಎಲ್ಐಸಿ ಹಣಕ್ಕಾಗಿ ತನ್ನ 2 ಪತ್ನಿಯರನ್ನ ಕೊಂದಿದ್ದು ಆತನಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿ ಗ್ರಾಮಸ್ಥರೆಲ್ಲ ಪ್ರತಿಭಟನೆ ನಡೆಸಿದರು. ಏನು ಇಲ್ರಿ, ಆ ರೊಕ್ಕದ ಪಿಶಾಚಿ ಇದ್ದಂಗ. ಅದಕ್ಕೆ ಅವನ ಕರೆಸ್ಬೇಕಿಲ್ಲ, ಇಲ್ಲಿ ಕರೆಸ್ಬೇಕು, ಉರಿ ಹಚ್ಚಬೇಕು. ಇಲ್ಲಕ ನೀವು ಯಾರಿಗೂ ನಿಗುದಿಲ್ಲ ಅಂದ್ರೆ ನಾವು ಹೆಣ್ಮಕ್ಳು ಏನ್ ಬೇಕಾದ್ ಮಾಡ್ತೀವಿ. ಬಿಜಾಪುರ ಮೂಲದವನಾದ ಶಂಕರ್ ಮಾಗಿ ಕೆಲ ವರ್ಷಗಳ ಹಿಂದೆ ಕಲ್ಲೊಳ್ಳಿ ಗ್ರಾಮಕ್ಕೆ ಬಂದು ನೆಲೆಸಿದ್ದನು. ಮೊದಲು ಲಕ್ಷ್ಮಿ ಎಂಬಾಕೆಯನ್ನ ಮದುವೆಯಾಗಿದ್ದ ಆತ ಆಕೆಯ ಹೆಸರಲ್ಲಿ 8 ಲಕ್ಷ ರೂಪಾಯಿ ಎಲ್ಐಸಿ ಮಾಡಿಸಿ ಆಕೆಯನ್ನ ಕೊಲೆಗೈದಿದ್ದ. ಇದಾದ ಕೆಲ ವರ್ಷಗಳ ನಂತರ ಜಯಶ್ರೀ ಎಂಬಾಕೆಯನ್ನ ಮದುವೆಯಾಗಿದ್ದ. ಆದರೆ ಜಯಶ್ರೀ ಮಾರ್ಚ್ 15ರಂದು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ. ಎಲ್ಐಸಿ ಹಣ ಪಡೆಯಲೆಂದೇ ಆತ ಪತ್ನಿಯನ್ನ ಕೊಲೆ ಮಾಡಿದ್ದಾನೆಂದು ಆರೋಪಿಸಿ ಜನ ಆರೋಪಿಯ ಮನೆ ಮುಂದೆ ಪ್ರತಿಭಟನೆ ನಡೆಸಿದರು. ಈಗಾಗಲೇ ಶಂಕರ್ನನ್ನು ಘಟಪ್ರಭಾ ಪೊಲೀಸರು ಬಂಧಿಸಿ ತನಿಖೆಗೆ ಒಳಪಡಿಸಿದ್ದಾರೆ. ಆದರೂ ಜನರು ಶಂಕರ್ನ ಮನೆ ಧ್ವಂಸ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರಿಂದಾಗಿ ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸಲು ಗಾಳಿಯಲ್ಲಿ 4 ಸುತ್ತು ಗುಂಡು ಹಾರಿಸಿದರು. ಜೊತೆಗೆ 20 ಮಂದಿಯನ್ನ ವಶಕ್ಕೆ ತೆಗೆದುಕೊಂಡರು. ಆದರೂ ಗ್ರಾಮ ಇನ್ನೂ ಬೂದಿ ಮುಚ್ಚಿದ ಕೆಂಡದಂತಿದೆ. ಬೆಳಗಾವಿಯಿಂದ ಕ್ಯಾಮರಾಮನ್ ರವಿರಾಜ್ ಜೊತೆ ಚಂದ್ರಕಾಂತ್ ಸುಗಂಧಿ, ಸುವರ್ಣ ನ್ಯೂಸ್. ಬ್ರೇಕ್ನ ನಂತರ ಗುಡ್ ಈವ್ನಿಂಗ್ ಕರ್ನಾಟಕ ಮುಂದುವರಿಯುತ್ತೆ.
ಬ್ರೇಕ್ ನಂತರ ಗುಡ್ ಈವ್ನಿಂಗ್ ಕರ್ನಾಟಕಕ್ಕೆ ಸ್ವಾಗತ. ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಹಾಲಿ ಶಾಸಕರು ಜನರ ಮನವೊಲಿಸೋದಕ್ಕೆ ನಾನಾ ಕಸರತ್ತನ್ನ ಮಾಡ್ತಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ಶಾಸಕ ನೇಮಿರಾಜ್ ನಾಯ್ಕ್ ತಾವು ಮಾಡಿದ ಮತ್ತು ತಮ್ಮ ಸರ್ಕಾರ ಮಾಡಿದ ವಿವಿಧ ಯೋಜನೆಗಳನ್ನು ಜನರಿಗೆ ತಿಳಿಸೋ ನಿಟ್ಟಿನಲ್ಲಿ ವಿಶೇಷ ವಾಹನದ ಮೂಲಕ ಪ್ರಚಾರ ಮಾಡ್ತಾ ಇದ್ದಾರೆ. ಚುನಾವಣೆ ಪ್ರಚಾರಕ್ಕೆ ಈಗಿನಿಂದಲೇ ಚಾಲನೆ ನೀಡಿದ್ದಾರೆ. ಸಹಾಯವಾಣಿ ಇದು ಕಲರ್ ಪುಟ್ಟ ಓಮ್ನಿ ವ್ಯಾನ್. ಬಳ್ಳಾರಿ ಜಿಲ್ಲೆ ಹಗರಿಬೊಮ್ಮನಹಳ್ಳಿಯ ಶಾಸಕ ನೇಮಿರಾಜ್ ನಾಯ್ಕ್ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಈ ವಾಹನ ಸಜ್ಜುಗೊಳಿಸಿದ್ದಾರೆ. ವಾಹನದ ತುಂಬಾ ಬಿಜೆಪಿ ಸರ್ಕಾರದ ಸಾಧನೆಗಳನ್ನ ಬಣ್ಣಿಸೋ ಬಣ್ಣದ ಚಿತ್ರಗಳಿವೆ. ಜೊತೆಗೆ ಬಿಜೆಪಿ ಮುಖಂಡರ ಚಿತ್ರಗಳು ಇವೆ. ಸನ್ಮಾನ್ಯ ಶ್ರೀ ನೇಮಿರಾಜ್ ನಾಯ್ಕರವರು ಈಗಾಗಲೇ ಒಂದು ಜನಸ್ಪಂದನೆಗೋಸ್ಕರ ಒಂದು ವೆಹಿಕಲ್ ಅನ್ನು ಬಿಟ್ಟಿದ್ದೀವಿ ಈಗಾಗಲೇ 1 ವರ್ಷದಿಂದ. ಅದು ಚುನಾವಣೆಗೋಸ್ಕರ ಗಿಮಿಕ್ ಮಾಡದ ಉದ್ದೇಶವನ್ನು ಹೊಂದಿರುವುದಿಲ್ಲ ಅಂತೇಳಿ ಈ ಮೂಲಕ ಸ್ಪಷ್ಟವನ್ನು ಪಡಿಸ್ತಾ ಇದ್ದೀವಿ. ಇಲ್ಲಿ ಕರೆಂಟು ಇನ್ನಿತರ ಯಾವುದೇ ಒಂದು ಅನಾನುಕೂಲ ಆದಂಥ ಸಂದರ್ಭದಲ್ಲಿ ಕೂಡ ಈ ವೆಹಿಕಲ್ ಜನಸ್ಪಂದನೆಗೆ ಬಹಳಷ್ಟು ಉಪಯುಕ್ತ ಆಗಿದೆ ಅಂತೇಳಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ವಾಹನದ ಮೇಲೆ ಬರೆದಿರೋ ಬಿಜೆಪಿ ಮುಖಂಡರ ಚಿತ್ರಗಳನ್ನ ಒಮ್ಮೆ ಗಮನ ಬಿಟ್ಟು ನೋಡಿ. ವಾಜಪೇಯಿ, ಅಡ್ವಾಣಿ, ನಿತಿನ್ ಗಡ್ಕರಿ, ಸುಷ್ಮಾ ಸ್ವರಾಜ್, ಜಗದೀಶ್ ಶೆಟ್ಟರ್, ಸದಾನಂದ ಗೌಡರ ಪಕ್ಕದಲ್ಲಿ ಯಡಿಯೂರಪ್ಪನವರ ಭಾವಚಿತ್ರವೂ ಇದೆ. ಅರೆರೆ, ಇದು ಹೇಗ್ ಸಾಧ್ಯ? ಬಿಎಸ್ವೈ ಬಿಜೆಪಿಯಲ್ಲಿದ್ದಾರಾ, ಕೆಜೆಪಿಯಲ್ಲಿದ್ದಾರಾ ಅಂತೀರಾ? ನೇಮಿರಾಜ್ ನಾಯ್ಕ್ ಅವರಿಗೂ ಯಡಿಯೂರಪ್ಪ ಮೇಲಿನ ಮಮಕಾರವೋ ಏನೋ ಗೊತ್ತಿಲ್ಲ. ಯಡಿಯೂರಪ್ಪ ಚಿತ್ರ ಬರೆಸಿ ಪ್ರಚಾರ ನಡೆಸಿದ್ದಾರೆ. ಇದೊಂದೇ ಎಡವಟ್ಟಲ್ಲ. ವಿಂಡೋ ಗ್ಲಾಸ್ಗಳಿಗೆ ಚಿತ್ರ ಬರೆಸಿದ್ದು ಯಾಕೆ? ಹೌದು, ವಾಹನದ ವಿಂಡೋ ಗ್ಲಾಸ್ಗಳನ್ನು ಬಿಡದೆ ಚಿತ್ರ ಬರೆಸಲಾಗಿದೆ. ಇದು ಕೂಡ ಕಾನೂನು ಉಲ್ಲಂಘನೆ ಅಲ್ವಾ? ಟೆಂಟೆಡ್ ಗ್ಲಾಸ್ ಬಳಸಬಾರದು, ವಾಹನದ ವಿಂಡೋ ಗ್ಲಾಸ್ಗಳೆಲ್ಲ ಪಾರದರ್ಶಕ ಆಗಿರಬೇಕು ಅನ್ನೋ ರೂಲ್ಸ್ ಇದೆ. ಆದ್ರೆ ಶಾಸಕರ ಪ್ರಚಾರ ವಾಹನಕ್ಕೆ ಮಾತ್ರ ಆ ನಿಯಮ ಅನ್ವಯಿಸಿಲ್ಲ. ಇನ್ನು ಬಳ್ಳಾರಿಯಲ್ಲಿ ಈ ಬಾರಿ ಬಿಜೆಪಿ ಸ್ಥಿತಿಗತಿ ಅಷ್ಟಕ್ಕಷ್ಟೇ. ಹೀಗಾಗಿ ಗೆಲ್ಲೋಕೆ ಅಭ್ಯರ್ಥಿಗಳು ಸಾಕಷ್ಟು ಕಸರತ್ತು ನಡೆಸಬೇಕಿದೆ. ಹೀಗಾಗಿ ನೇಮಿರಾಜ್ ನಾಯ್ಕ್ ಪ್ರಚಾರಕ್ಕೆ ಕಸರತ್ತು ನಡೆಸಿದ್ದಾರೆ. ಇವತ್ತು ಸಹಾಯವಾಣಿ ಜನತೆಯ ಮನೆ ಬಾಗಿಲಿಗೆ ಯೋಜನೆಯನ್ನು ಕೊಡೋದರ ಮುಖಾಂತರ ಇವತ್ತು ರೈತರಿಗೆ ಯೋಜನೆ ಬಗ್ಗೆ ಮನವರಿಕೆ ಮಾಡಿಕೊಳ್ಳುವಂಥದ್ದು, ಯೋಜನೆಗಳನ್ನು ಅವರು ಯಾವ ರೀತಿ ಉಪಯೋಗ ಮಾಡಿಕೊಳ್ಬೇಕನ್ನುವಂಥ ವಿಷಯವನ್ನು ಮುಟ್ಟಿಸೋ ಜೊತೆಗೆ ಇವತ್ತು ಆ ವೆಹಿಕಲ್ ಬಹಳ ಸಹಕಾರಿ ಆಗ್ತಾ ಇದೆ. ಕಳೆದ ಬಾರಿ ರೆಡ್ಡಿಗಳ ಪ್ರಾಬಲ್ಯದಿಂದ ಬಳ್ಳಾರಿ ಜಿಲ್ಲೆಯ 9 ಕ್ಷೇತ್ರಗಳ ಪೈಕಿ 8ರಲ್ಲಿ ಗೆದ್ದಿತ್ತು. ಆದ್ರೆ ಗಣಿನಾಡಿನಲ್ಲಿ ರಾಜಕೀಯ ಗಾಳಿ ಬದಲಾಗಿದ್ದು ನೇಮಿರಾಜ್ ನಾಯ್ಕ್ ಕೇಸರಿ ಪಡೆಯಲ್ಲೇ ಉಳಿದಿದ್ದಾರೆ. ಗೆಲುವಿಗೆ ರಣತಂತ್ರ ರೂಪಿಸುತ್ತಿದ್ದು ಮತದಾರ ಪ್ರಭುಗಳು ಆಶೀರ್ವಾದ ಮಾಡ್ತಾರಾ ಅಂತ ಕಾದ್ ನೋಡೋಣ. ಬಳ್ಳಾರಿಯಿಂದ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್. ಕಳೆದ ಬಾರಿ ಚಿತ್ರದುರ್ಗದ 2 ನಗರಸಭೆ ಸದಸ್ಯರು ಕಿತ್ತಾಡ್ಕೊಂಡಿದ್ರು. ನಂತರ ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡಿಬಂದಿದ್ರು. ಆದರೆ ಇದೇನಾಯ್ತೋ ಏನೋ, ಈ ಬಾರಿಯ ಚುನಾವಣೆಯಲ್ಲಿ ಇಬ್ಬರೂ ಕೂಡ ಸೋಲನ್ನು ಅನುಭವಿಸಿದ್ದಾರೆ. ಯಾರೊಬ್ಬರು ಬನ್ನಿ ನೋಡೋಣ. ಇಲ್ಲಿ ನೋಡಿ, ಕಾಂಪೌಂಡ್ ಗೋಡೆ ಪಕ್ಕ ಕೂತಿರೋ ಈಕೆ ಚಿತ್ರದುರ್ಗದ ಮಾಜಿ ನಗರಸಭೆ ಜೆಡಿಎಸ್ ಸದಸ್ಯೆ ರುದ್ರಾಣಿ. ಈ ಬಾರಿಯೂ ಜೆಡಿಎಸ್ನಿಂದಲೇ ಸ್ಪರ್ಧಿಸಿ ಸೋಲುಂಡಿದ್ದಾರೆ. ವಿಷಯ ಅದಲ್ಲ ಬಿಡಿ. ಕಳೆದ ಬಾರಿ ನಗರಸಭೆ ಅಧ್ಯಕ್ಷಗಾದಿಗಾಗಿ 40 ಲಕ್ಷ ಕೊಟ್ಟಿದೆ ಅಂತ ರುದ್ರಾಣಿ ತಗಾದೆ ತೆಗೆದಿದ್ರು. ಇವರು ಆರೋಪ ಮಾಡಿದ್ದು ನಗರಸಭೆಯ ಮತ್ತೊಬ್ಬ ಜೆಡಿಎಸ್ ಸದಸ್ಯರಾಗಿದ್ದ ರಘುರಾಮರೆಡ್ಡಿ ವಿರುದ್ಧ. ಈ ಬಾರಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ರಘುರಾಮರೆಡ್ಡಿ ಕೂಡ ಸೋಲುಂಡಿದ್ದಾರೆ. ಇವರಿಬ್ಬರ ಸೋಲಿನ ಬಗ್ಗೆ ಜನ ಮಾತನಾಡ್ಕೊಳ್ತಾ ಇರೋದು ಹೀಗೆ. ಈ ಮಂಜುನಾಥ ಸ್ವಾಮಿ ಮೇಲೆ ಪ್ರಮಾಣ ಆಣೆ ಪಾಣೆ ಅಂತೆಲ್ಲ ಮಾಡಿದ್ರಂತೆ. ಅದೇನು ಅಧ್ಯಕ್ಷ ಸೀಟಿನ ಪ್ರಾಬ್ಲಮಿಗೆ ಅದೇನೋ ಪ್ರಾಬ್ಲಮ್ ಆಯಿತು. ನಗರಸಭೆ ಸದಸ್ಯರಾಗಿರೋಂಥವ್ರು ಅಷ್ಟೊಂದು ಓಟ್ ಲೀಡಿಂದ ಸೋಲ್ತಾರೆ ಅಂದ್ಕೊಂಡಿರಲಿಲ್ಲ, ಯಾರು ಅಂದ್ಕೊಂಡಿರಲಿಲ್ಲ. ಅದನ್ನು ನಾವು ಕೈಲ ನಂಬಕ್ಕಾಗಲ್ಲ. ರಿಸಲ್ಟ್ ಬಂದ ತಕ್ಷಣಕ್ಕೆ ಅದು ಗೊತ್ತಾಗಿತ್ತು. 773 ಓಟಿಂದ ಸೋತಿದ್ದಾರೆ. ರುದ್ರಾಣಿ ಹಾಗೂ ರಘುರಾಮ್ ರೆಡ್ಡಿ ದುಡ್ಡಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪರಸ್ಪರ ಕಿತ್ತಾಡಿದ್ರು. ತಮ್ಮ ಮಾತು ಸಮರ್ಥಿಸಿಕೊಳ್ಳೋದಕ್ಕೆ ಧರ್ಮಸ್ಥಳದ ಮಂಜುನಾಥನ ಮೇಲೆ ಆಣೆ ಪ್ರಮಾಣ ಮಾಡಿದರು. ಅದರಲ್ಲಿ ಯಾರದು ನಿಜಾನೋ ಯಾರು ಸುಳ್ಳು ಹೇಳಿದ್ರು ಇಬ್ರು ಸೋತಿದ್ದಾರೆ. ಮಂಜುನಾಥನ ಅವಕೃಪೆಗೆ ಪಾತ್ರರಾಗಿದ್ದೇ ಅದಕ್ಕೆಲ್ಲ ಕಾರಣ ಎನ್ನಲಾಗ್ತಾ ಇದೆ.
ದುಸ್ವಾರ್ಥ ಸಾಧನೆಗಾಗಿ ದೇವರ ಮಹಿಮೆಯ ಮೊರೆ ಹೋಗಬಾರದು ಅನ್ನೋದು ಅರ್ಚಕರ ಅಭಿಪ್ರಾಯ. ಆಣೆ ಪ್ರಮಾಣ ಮಾಡಲೇಬಾರ್ದು ಅದನ್ನು ಯಾವತ್ತಿಗೂ. ಯಾಕಂದರೆ ನಾವು ಶರಣರು ಹೇಳಿರೋ ಪ್ರಕಾರ ನುಡಿದಂತೆ ನಡಿಬೇಕು. ಅದೇ ನಮಗೆ ಆಣೆ ಪ್ರಮಾಣ ಆದಾಗೆ. ಒಟ್ನಲ್ಲಿ ರುದ್ರಾಣಿ ಹಾಗೂ ರಘುರಾಮ್ ರೆಡ್ಡಿ ಇಬ್ಬರಿಗೂ ಕೋಟೆನಾಡಿನ ಜನ ಪಾಠ ಕಲಿಸಿದ್ದಾರೆ. ಇನ್ನಾದರೂ ಇಂಥ ಎಡವಟ್ಟುಗಳಿಂದ ಜನಪ್ರತಿನಿಧಿಗಳು ದೂರ ಇರಬೇಕಷ್ಟೇ. ಚಿತ್ರದುರ್ಗದಿಂದ ಕುಮಾರಸ್ವಾಮಿ, ಸುವರ್ಣ ನ್ಯೂಸ್. ಹಿನ್ನೆಲೆ ಗಾಯಕ ರಾಜೇಶ್ ಕೃಷ್ಣನ್ ವರ್ಷದ ಹಿಂದಷ್ಟೇ 3ನೇ ಮದುವೆ ಆಗಿದ್ರು. ಆದರೆ ಅದೂ ಕೂಡ ಮುರಿದು ಬಿದ್ದಿದೆ. ರಾಜೇಶ್ ಪತ್ನಿ ರಮ್ಯಾ ವಸಿಷ್ಠ ಮದುವೆ ರದ್ದು ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಹಾಗಾದ್ರೆ ಅವರಿಬ್ಬರ ನಡುವಿನ ಜಗಳ ಏನು ನೋಡೋಣ ಬನ್ನಿ. ಕೃಷ್ಣನ್ ಮತ್ತೊಂದು ಮ್ಯಾರೇಜ್ ಸ್ಟೋರಿ ಕೂಡ ಅಂತ್ಯ ಕಂಡಿದೆ. ರಾಜೇಶ್ 3ನೇ ಪ್ರೇಮ ಕಾವ್ಯವು ಟ್ರಾಜಿಡಿಯಲ್ಲಿ ಕೊನೆಗೊಂಡಿದೆ. ಈಗಾಗಲೇ ಇಬ್ಬರ ಬಾಂಧವ್ಯವನ್ನ ವಿಚ್ಛೇದನ ಮೂಲಕ ಕಡಿದುಕೊಂಡಿದ್ದ ಗಾಯಕ ರಾಜೇಶ್ ಕೃಷ್ಣನ್ನರ 3ನೇ ಸಂಬಂಧವು ಮುರಿದು ಬೀಳುತ್ತಿದೆ. ರಾಜೇಶ್ ಕೃಷ್ಣನ್ ಹಾಗೂ ರಮ್ಯಾ ವಸಿಷ್ಠ ನಾನೊಂದು ತೀರ ನೀನೊಂದು ತೀರ ಅಂತಿದ್ದಾರೆ. ನಾನೊಂದು ತೀರ ನೀನೊಂದು ತೀರ, ನಾನೊಂದು ತೀರ ನೀನೊಂದು ತೀರ, ಮನಸ್ಸು ಮನಸ್ಸು ದೂರ, ಪ್ರೀತಿ ಹೃದಯ ಭಾರ. 2011 ನವೆಂಬರ್ 7ರಂದು ಅಂದ್ರೆ ವರ್ಷದ ಹಿಂದಷ್ಟೇ ರಾಜೇಶ್ ಕೃಷ್ಣನ್ ಕೊಲ್ಲೂರಿನ ಮೂಕಾಂಬಿಕೆಯ ಮುಂದೆ ಗಾಯಕಿ ರಮ್ಯಾ ವಸಿಷ್ಠರ ಕೈ ಹಿಡಿದಿದ್ದರು. ಆದರೆ ಇವರ ದಾಂಪತ್ಯ ಗಾಯನದಷ್ಟು ಸುಮಧುರವಾಗಿರಲಿಲ್ಲ. ಮೈಕ್ ಮುಂದೆ ಇಬ್ಬರ ಧ್ವನಿ ಬೆಸೆದಷ್ಟು ಸಂಬಂಧ ಬೆಸೆಯಲಿಲ್ಲ ಅನ್ನೋದು ಬಯಲಾಗಿದೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆಮಾತೇಕೆ, ಹೊಸ ಭಾಷೆಯಿದು ರಸ ಕಾವ್ಯವಿದು ಇದ ಹಾಡಲು ಕವಿಬೇಕೆ. ಹೀಗಂತ ರಾಜೇಶ್ ಕೃಷ್ಣನ್ 3ನೇ ಪತ್ನಿ ರಮ್ಯಾ ಬೆಂಗಳೂರಿನ ಕೌಟುಂಬಿಕ ಕೋರ್ಟ್ ಮೊರೆ ಹೋಗಿದ್ದಾರೆ. ಇದಕ್ಕೆ ರಮ್ಯಾ ವಸಿಷ್ಠ ನೀಡಿರೋ ಕಾರಣಗಳೇನು ಗೊತ್ತಾ? ರಾಜೇಶ್ ಕೃಷ್ಣನ್ಗೆ ಲೈಂಗಿಕ ಕ್ರಿಯೆ ನಡೆಯುವ ಸಾಮರ್ಥ್ಯವಿಲ್ಲ. ಅವರು ಯಾವ ಮಹಿಳೆಯೊಂದಿಗೂ ಲೈಂಗಿಕ ಕ್ರಿಯೆ ನಡೆಸಲಾರರು. ದೌರ್ಬಲ್ಯ ಮುಚ್ಚಿಡಲು ಒಂದರ ಹಿಂದೊಂದು ಮದುವೆಯಾಗ್ತಾರೆ. ದೌರ್ಬಲ್ಯ ಮುಚ್ಚಿಡಲು ಹುಡುಗಿಯರ ಜೊತೆ ಫ್ಲರ್ಟ್ ಮಾಡ್ತಾರೆ. ಮದುವೆಯಾಗಿ ವರ್ಷವಾದರೂ ನಮ್ಮ ಮಧ್ಯೆ ಲೈಂಗಿಕ ಸಂಪರ್ಕ ಇಲ್ಲ. ನಾವಿಬ್ಬರು ಗಂಡ ಹೆಂಡತಿಯಾಗಿ ಸಂಸಾರವೇ ಮಾಡಿಲ್ಲ. ಹೀಗಂತ ರಮ್ಯಾ ವಸಿಷ್ಠ ರಾಜೇಶ್ ಕೃಷ್ಣನ್ ವಿರುದ್ಧ ಆರೋಪ ಮಾಡಿದ್ದಾರೆ. ಇದರ ಜೊತೆಗೆ ಗಂಡನ ವಿರುದ್ಧ ಆರೋಪಗಳ ಸರಮಾಲೆಯನ್ನೇ ಬಿಚ್ಚಿಟ್ಟಿದ್ದಾರೆ. ಅಂದಹಾಗೆ ರಾಜೇಶ್ ಕೃಷ್ಣನ್ರ ಹಿಂದಿನ 2 ಮದುವೆಗಳು ಪ್ರೇಮ ವಿವಾಹಗಳೇ ಆಗಿದ್ದವು. ಈ ಹಿಂದೆ ಬಾಲಿವುಡ್ ಗಾಯಕಿ ಸೌಮ್ಯ ರಾವ್ ಹಾಗೂ ದಂತವೈದ್ಯೆ ಹರಿಪ್ರಿಯಾರನ್ನ ರಾಜೇಶ್ ವರಿಸಿದ್ದರು. ಹೀಗಾಗಿ ಮದುವೆಯಾಗುವುದಕ್ಕೂ ಮುಂಚೆ ರಮ್ಯಾ ಹಿಂದಿನ ವಿಚ್ಛೇದನಗಳಿಗೆ ಕಾರಣ ಕೇಳಿದ್ದರಂತೆ. ಆಗ ಕಾರಣ ನೀಡಿದ್ದ ರಾಜೇಶ್ ಕೃಷ್ಣನ್ ಮೊದಲ ಪತ್ನಿ ದೈಹಿಕವಾಗಿ ಅಶಕ್ತಳಾಗಿದ್ದಳೆಂದು ಹೇಳಿದ್ದರಂತೆ. ಇನ್ನು 2ನೇ ಪತ್ನಿ ನನಗಿಂತ 13 ವರ್ಷ ಚಿಕ್ಕವಳಾಗಿದ್ದಳು. ಆಕೆಯನ್ನ ನೋಡಿದ್ರೆ ಮಗಳ ಭಾವನೆ ಬರ್ತಿತ್ತು. ಹೀಗಾಗಿ ಆಕೆ ಜೊತೆ ಸಂಸಾರ ನಡೆಸಲು ಆಗಲಿಲ್ಲ ಅಂತ ರಾಜೇಶ್ ಹೇಳಿದ್ದರಂತೆ. ಆದ್ರೀಗ ರಮ್ಯಾ ವಸಿಷ್ಠಗೆ ರಾಜೇಶ್ ಪದೇ ಪದೇ ವಿವಾಹವಾಗ್ತಿರೋದ್ರ ಕಾರಣ ಗೊತ್ತಿದೆ. ಹೀಗಾಗಿ ಮದುವೆಯನ್ನೇ ರದ್ದು ಮಾಡಬೇಕೆಂದು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಒಟ್ನಲ್ಲಿ ರಮ್ಯಾ ವಸಿಷ್ಠ ದೂರಿನ ಆಧಾರದ ಮೇಲೆ ಬೆಂಗಳೂರಿನ 1ನೇ ಕೌಟುಂಬಿಕ ಕೋರ್ಟ್ ರಾಜೇಶ್ ಕೃಷ್ಣನ್ಗೆ ನೋಟಿಸ್ ಜಾರಿ ಮಾಡಿದೆ. ಈ ಸಂಬಂಧ ಏಪ್ರಿಲ್ 4ರಂದು ವಿಚಾರಣೆ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಕೊಳವೆ ಬಾವಿಯಲ್ಲಿ ನೀರು ಬಂದ್ರೆ ಓಕೆ, ಆದರೆ ಬೆಂಕಿ ಬಂದ್ರೆ ಆಶ್ಚರ್ಯ ಆಗಬೇಡಿ. ಇಂಥದೊಂದು ಪ್ರಸಂಗ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿದೆ. ಮುಧೋಳ ತಾಲೂಕಿನ ನಾಗರಾಳ ಗ್ರಾಮದ ಬಸಪ್ಪ ಅನ್ನೋರು ತಮ್ಮ ಹೊಲದಲ್ಲಿ ಬೋರ್ವೆಲ್ ಕೊರೆಸ್ತಾ ಇದ್ರು. 350 ಅಡಿವರೆಗೆ ಬೋರ್ವೆಲ್ ಕೊರೆಯಲಾಗಿತ್ತು. ಈ ವೇಳೆ ಏಕಾಏಕಿ ಬೆಂಕಿ ಚಿಮ್ಮಿದೆ. ಇದನ್ನ ನೋಡಿ ಜನ ಕಕ್ಕಾಬಿಕ್ಕಿಯಾಗಿದ್ದಾರೆ. ನಂತರ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ.
ಸಮನ್ಸ್ ಜಾರಿಯಾದರೂ ವಿಚಾರಣೆಗಾಗಿ ಚಿತ್ರದುರ್ಗ ಕೋರ್ಟ್ಗೆ ಗೈರು ಹಾಜರಾದ ಪತ್ರಕರ್ತ ರವಿ ಬೆಳಗೆರೆ ಹೈಕೋರ್ಟ್ ತುರ್ತು ನೋಟಿಸ್ ಜಾರಿ ಮಾಡಿದೆ. ಚಿತ್ರದುರ್ಗ ನಗರ ಸಭೆ ಮಾಜಿ ಅಧ್ಯಕ್ಷೆ ಸುನೀತಾ ಮಲ್ಲಿಕಾರ್ಜುನ್ ಸಲ್ಲಿಸಿದ್ದ ರಿಟ್ ಅರ್ಜಿ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಗೃಹ ಇಲಾಖೆ ಕಾರ್ಯದರ್ಶಿ ಮತ್ತು ಡಿಜಿಪಿಗೂ ನೋಟಿಸ್ ಜಾರಿ ಮಾಡಿ ವಿಚಾರಣೆಯನ್ನ 1 ವಾರ ಮುಂದೂಡಿತು. ಪ್ರಕರಣವೊಂದರಲ್ಲಿ ಪದೇ ಪದೇ ಸಮನ್ಸ್ ಜಾರಿಯಾದರೂ ರವಿ ಬೆಳಗೆರೆ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ. ಇವರನ್ನ ಡಿಜಿಎ ಖುದ್ದು ಹಾಜರುಪಡಿಸಲು ಆದೇಶಿಸುವಂತೆ ಸುನೀತಾ ಅರ್ಜಿಯಲ್ಲಿ ಮನವಿ ಮಾಡಿದರು. ಈಗ ಒಂದು ಚಿಕ್ಕ ಬ್ರೇಕ್ನ ನಂತರ ಇನ್ನಷ್ಟು ಸುದ್ದಿಗಳನ್ನು ನೋಡೋಣ.